ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವೀಡಿಯೋಸ್ಗಳನ್ನು ನೋಡಿ ಯಾವ ಥರ ಮಾಡಿದೆ ಅಂಥೇಳಿ. ನಾನು ಎಗ್ ಇಲ್ಲದೆ ಚಿಕನ್ ಕಬಾಬ್ ಯಾವ ರೀತಿ ಮಾಡಿದ್ದೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲಾಗಿ ಕಬಾಬ್ ಮಾಡ್ಕೋಬೋದು. ಕಲ್ಲರ್ ಯಾವುದು ಯೂಸ್ ಮಾಡಬಾರ್ದು. ಇವಾಗ ಕಲ್ಲರ್ ಅಂಥೇಳಿ ಬ್ಯಾನ್ ಆಗಿದೆ ಅಲ್ವಾ, ಕಲ್ಲರ್ ಹಾಕೋಬಾರ್ದು. ಕಲ್ಲರ್ ಪುಡಿ ಅಂದರೆ ಸಿಗುತ್ತೆ, ಹೊರಗಡೆಯಿಂದ ಕಬಾಬ್ ಮಾಡಿದರೆ ಕಲ್ಲರೆಲ್ಲ ಹಾಕ್ತಾರೆ. ಕಲ್ಲರ್ ಯಾವತ್ತೂ ಯೂಸ್ ಮಾಡಬಾರ್ದು. ಸಿಂಪಲಾಗಿ ಯಾವ ಥರ ಆಗುತ್ತೆ ಆ ಥರ ಮಾಡಿ ತಿನ್ನಬೇಕು. ನಮಗೂ ನಮ್ಮ ದೇಹಕ್ಕೂ ಒಳ್ಳೆಯದು. ನಾನು ಇವಾಗ ಚಿಕನ್ ಮಸಾಲ ಕಬಾಬ್ ಮಸಾಲನ ತಗೊಂಡಿದ್ದೀನಿ. ನಾನು SRR ಮಸಾಲ ತಗೊಂಡಿದ್ದೇನೆ. ತುಂಬ ಚೆನ್ನಾಗೇ ಇರುತ್ತೆ ಅದು. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನು 2 ಪ್ಯಾಕೆಟ್ ಮಸಾಲ ಪುಡಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿದ್ದು. ಅದಕ್ಕೆ ಸ್ವಲ್ಪ ನಾನು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಎಷ್ಟು ಮಸಾಲೆ ಇರುತ್ತೆ ನೋಡಿ, ಎಷ್ಟು ನಮಗೆ ಚಿಕನ್ ಇರುತ್ತೆ ಅಂತ ನೋಡಿಕೊಂಡು, ಮಸಾಲೆ ಎಷ್ಟು ಇರುತ್ತೆ ಅಂತ ನೋಡಿಕೊಂಡು ಕಾರ್ನ್ಫ್ಲೋರ್ ಹಾಕಬೇಕು, ಜಾಸ್ತಿ ಆಗಬಾರ್ದು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಸ್ವಲ್ಪ ಮಾತ್ರ ಮಿಕ್ಸ್ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಕೈಯಲ್ಲಿ ಮಾಡಿದೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಯಾವತ್ತು ಪಾಕ ಮಾಡಿದಷ್ಟು ಒಳ್ಳೆಯದು, ಮಿಕ್ಸ್ ಮಾಡಿಕೊಂಡಷ್ಟು. ನೋಡಿ, ಇಷ್ಟು ಮಸಾಲ ಮಾಡಿಕೊಂಡೆ ನಾನು. ಸ್ವಲ್ಪ ಗಟ್ಟಿ ಇಡಬೇಕು, ಸ್ವಲ್ಪ ನೀರು ಮಾಡಬಾರ್ದು. ಚಿಕನ್ ಸ್ವಲ್ಪನೇ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆಲೆ ಜಾಸ್ತಿ ಹಾಕೋಬಾರ್ದು, ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಎಲ್ಲದಕ್ಕೂ ಪಾಕ ಆಗಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೇನೆ ನೋಡಿ. ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಮಿಕ್ಸ್ ಮಾಡ್ಕೊಂಡಾಯಿತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ಇದನ್ನು 1 ಗಂಟೆ ಅಷ್ಟು ಇಡಬೇಕು. ಆಮೇಲೆ ನಾನು ಒಂದು ಪಾತ್ರೆ ಇಟ್ಟೆ, ಬಾಣಲೆಯಲ್ಲಿ ಇಟ್ಟೆ. ಎಣ್ಣೆ ಕಾದ ತಕ್ಷಣ ನಾನು ಒಂದೊಂದನ್ನೇ ಬಿಡ್ತಾ ಇದ್ದೇನೆ. ಇವಾಗ ಫಸ್ಟು ಸ್ವಲ್ಪ ಗ್ಯಾಸ್ ಫಾಸ್ಟ್ ಇರಬೇಕು, ಆಮೇಲೆ ಸ್ವಲ್ಪ ಸ್ಲೋ ಮಾಡಬೇಕು, ಇಲ್ಲಾಂದರೆ ಎಣ್ಣೆ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫಾಸ್ಟಾಗಿ ಇಡಿ, ಸ್ವಲ್ಪ ಫಸ್ಟ್, ಆಮೇಲೆ ಸ್ಲೋ ಮಾಡಿ. ಈ ಥರದನ್ನೇ ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಕಬಾಬ್ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಕಬಾಬ್ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಇದೇ ಥರ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸಿಂಪಲಾಗಿ ಕಬಾಬ್ ಮಾಡ್ಕೋಬೋದು. ನಾನು ಈ ಥರನೇ ಎಲ್ಲ ಚಿಕನನ್ನು ಈ ಥರ ಫ್ರೈ ಮಾಡ್ತಾನೆ ಬಂದೆ. ತುಂಬ ಚೆನ್ನಾಗಿ ಬಂತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನೀವು ಟ್ರೈ ಮಾಡಿ. ಇನ್ನಿನ್ನು ಹೆಚ್ಚು ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೇನೆ. ಕಬಾಬ್ ಅಂತೂ ಟೇಸ್ಟ್ ಸೂಪರಾಗಿರುತ್ತೆ. ಹಾಗೆಯೇ ಕಮೆಂಟ್ ಹಾಕಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ನೋಡಿ ಕಬಾಬ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಈ ಥರನೇ ಎಲ್ಲ ಕಬಾಬ್ ಚಿಕನನ್ನು ನಾನು ಕಬಾಬ್ ಮಾಡ್ತಾ ಇದ್ದೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಬಾಯ್. ಎಂಡ್ವರೆಗೆ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಆಲ್. ಥ್ಯಾಂಕ್ ಯು.